ಬಂದು ಮಾತಾಡಿಸಿದಾಗ ಸರ್ ಅಂತ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಾಗರಾಜ್? ನಾನಿಲ್ಲಿ ಬಂದಿರೋದು ನಿಮ್ಮ ಥರ ಟೈಮ್ ಪಾಸ್ ಮಾಡೋದಕ್ಕಲ್ಲ, ಕಷ್ಟ ಅಂತ ಬಂದವ್ರ ಕೈ ಹಿಡಿದು ಕಾಪಾಡೋದಕ್ಕೆ. ಎಸ್ ಸರ್. ಸರ್ ನಮ್ಮ ಮಗಳು ಕಾಪಾಡಿದ ದೇವ್ರು ಸರ್ ನೀವು. ಥ್ಯಾಂಕ್ ಯು ಸರ್. ಹೌದು ಸರ್, ತುಂಬ ಥ್ಯಾಂಕ್ಸ್. ಈ ಇನ್ಸ್ಪೆಕ್ಟರ್ ನಮ್ಮ ಮಾತಿಗೆ ಸ್ಪಂದಿಸಲೇ ಇಲ್ಲ. ನಮ್ಮ ಮಗಳನ್ನ ಹುಡ್ಕೊಡಿ ಅಂತ ನಾವೆಷ್ಟು ಕೇಳ್ಕೊಂಡ್ರು ಇವರು ಕಂಪ್ಲೇಂಟೇ ತಗೊಳ್ದೆ ನಮ್ಮನ್ನು ಬಲವಂತವಾಗಿ ವಾಪಸ್ ಕಳಿಸ್ಬಿಟ್ರು. ಯೋಚನೆ ಮಾಡಿಬಿಡಿ ಅಮ್ಮ, ಇನ್ಮೇಲೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೋತೀನಿ. ಧೈರ್ಯವಾಗಿ ಹೋಗಿ ಬನ್ನಿ. ಹಾಗೆ ಮಗಳನ್ನ ಆಚೆ ಕಳಿಸ್ಬೇಕಾದ್ರೆ ಎಚ್ಚರಿಕೆವಾಗಿರಿ. ಹೋಗಿ ಬನ್ನಿ. ನೋಡಿ, ನಾನಿಲ್ಲಿ ಕೆಲವ್ರ ಥರ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರ ಕಷ್ಟ ಹೇಳಿ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಪಾಡಕ್ಕೆ ಬಂದಿದ್ದೀನಿ. ಅದಕ್ಕೆ ನನ್ನ ಗೌರ್ಮೆಂಟಿಂದ ಸ್ಪೆಷಲ್ ಆಫೀಸರ್ ಆಗಿ ಎಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಆ ಹೆಣ್ಮಗು ತಂದೆ ತಾಯಿ ಜೊತೆ ನಡ್ಕೊಂಡಿದ್ದು ಸರಿ ಇರಲಿಲ್ಲ. ಸಾರಿ ಸರ್, ನೀವು ಇಲ್ಲಿ ಬರ್ತಿರೋ ಕಾರಣಕ್ಕೆ ಅವ್ರನ್ನ ತಡೆದು ಕೂರಿಸಿದೆ. ಆಮೇಲೆ ಕಂಪ್ಲೇಂಟ್ ತಗೊಳ್ಳೋಣಂತ ವೆಯ್ಟ್ ಮಾಡ್ತಿದ್ದೆ. ಪ್ರಾಣ ಹೋಗ್ತಿದ್ರು ನಾವು ಮಾಡೋ ಕೆಲಸನ ಬಿಡಬಾರ್ದು. ನಿಯತ್ತಾಗಿರೋ ಕಾರಣಕ್ಕೆ ಜಯರಾಮ್ ಅವ್ರಿಗೆ ಪ್ರಮೋಷನ್ ಸಿಕ್ಕಿತ್ತು. ಇವತ್ತು ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಇವರು. ಸ್ಟೇಷನ್ಗೆ ಬರೋ ಪ್ರತಿಯೊಬ್ಬರು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಅನ್ಕೊಂಡೇ ಬರ್ತಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಸುಳ್ಳು ಮಾಡಬಾರ್ದು. ಅರ್ಥ ಆಯ್ತಾ? ಓಕೆ ಸರ್. ಬರತ್ತವ್ರೆ, ಆ ಮಕ್ಕಳನ್ನ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡಿ. ಓಕೆ, ಒಳಗೆ ಬನ್ನಿ ಸರ್. ಸರ್, ಇವು ಹಳೆ ಪೆಂಡಿಂಗ್ ಕೇಸ್ ಫೈಲ್ ಸರ್. ನನ್ನ ಹಿಸ್ಟ್ರಿಲಿ ಪೆಂಡಿಂಗ್ ಅನ್ನೋದು ಯಾವುದೂ ಇರಬಾರ್ದು. ಎಲ್ಲ ಅಲ್ಲಲ್ಲೇ ಲೆಕ್ಕ ಚುಪ್ತಾ ಆಗಬೇಕು. ಏನಂತೀರಾ? ಆಯಿತು, ಮಾಡೋಣ. ಆದರೆ ಇಷ್ಟು ದಿವಸ ಆಗಲಿಲ್ಲ. ನಿಮ್ಮ ರಿಯಾಕ್ಷನ್ ನೋಡ್ತೀರಾ ನನಗೆಲ್ಲ ಅರ್ಥ ಆಗುತ್ತೆ ಬಿಡಿ. ಅಲ್ಲ ನಾಗರಾಜ್, ನಾನು ಆಗಲೇ ಬಂದಾಗ ಎಲ್ಲರೂ ನನಗೆ ಸೆಲ್ಯೂಟ್ ಮಾಡಿದ್ರು. ಆದರೆ ನೀವು ಯಾಕೆ ಮಾಡಲಿಲ್ಲ? ಈಗಲೂ ಸೆಲ್ಯೂಟ್ ಮಾಡ್ಬೇಕು ಅನಿಸ್ತಿಲ್ವಾ? ಒಂದು ಸಣ್ಣ ಸಲ್ಯೂಟ್ ತಾನೆ ಮಾಡ್ಬಿಡಿ ಸರ್. ಸರ್, ನಾವು ನೀವು ಒಂದೇ ಡೆಸಿಗ್ನೇಷನ್ ಅಲ್ವಾ? ನಾನು ಯಾಕೆ ಸಲ್ಯೂಟ್ ಮಾಡಲಿ? ನಾಗರಾಜ್, ನಿಮಗೆ ಕೊಲೆಸ್ಟ್ರಾಲ್ ಎಷ್ಟಿದೆ? 240. ಹೆವಿನೇ ಇದೆ. HD ಅಲ್ಲ ಅಥವಾ LED ಇಲ್ಲ? ಯಾಕೆ ಸರ್? ಹಾಸ್ಪಿಟ್ಲ್ಗೂ ಹೋಗದೆ ಟ್ರೀಟ್ಮೆಂಟು ಕೊಡಿಸ್ದೆ ನಿಮ್ಮ ಬಾಡಿಲಿರೋ ಕೆಟ್ಟ ಕೊಬ್ಬನ್ನ ಆದಷ್ಟು ಬೇಗ ಕರಗಿಸ್ತಾರೆ. ಅದ್ರ ಜೊತೆಗೆ ನೀವು ನನಗೆ ಸೆಲ್ಯೂಟ್ ಹೊಡೆಯೋ ಹಾಗೂ ಮಾಡ್ತೀನಿ. ನೋಡ್ತಾ ಇರಿ. ಸೊ ನಾನು ಈಗ ಇಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿ ಬಂದೀನಿ. ಇನ್ನಿಲ್ಲಿ ಯಾವುದೇ ಕೇಸ್ ಬಂದರೂ ಅದನ್ನು ನನ್ನ ಗಮನಕ್ಕೆ ತರಬೇಕು. ಆಯಿತು. ಆ್ಯಂಡ್ ವಿತೌಟ್ ಮೈ ಪರ್ಮಿಷನ್ ನೀವು ಅದನ್ನು ಹ್ಯಾಂಡಲ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾಗೆ ಒಂದು ನಿಮಿಷ, ಆಫೀಸರ್ ಫೋನ್ ಮಾಡ್ತಾ ಇದ್ದಾರೆ. ಸರ್, ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಏನು ಅಂತ ಹೇಳಿ ಸರ್. ಸಾಹೇಬರು ಹುಡ್ಕೊಂಡ್ಬಿಟ್ಟಿರು ಸರ್. ಈಗ ಅವರಿದ್ದ ಜಾಗಕ್ಕೆ ಹೊಸ ಸಾಹೇಬರು ಬಂದಿದ್ದಾರಲ್ಲ, ಅದಕ್ಕೆ. ಏಯ್, ಏನ ನಗು? ಸ್ಟೇಷನ್ನಲ್ಲಿ ನಾವೇ ಇರೋದಲ್ವ ಸರ್, ಸ್ವತಂತ್ರವಾಗಿ ನಗಲಿ ಬಿಡಿ ಸರ್. ನಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗ ಇವತ್ತು ಆಫೀಸರ್ ಆಗಿ ಬಂದಿದ್ದಾರೆ ಅಂದರೆ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವ ಸರ್. ನನಗೆ ಬಂದಿದ್ದ ಪ್ರಮೋಷನ್ ಕೂಡ ಕೆಲವರ ಕೈವಾಡದಿಂದ ಅದು ನನಗೆ ಸಿಗದೇ ಇರೋ ಹಾಗಾಗೋಯ್ತು. ಇವತ್ತು ಅದನ್ನೆಲ್ಲ ಮೀರಿ ನನ್ನ ಮಗ ಈ ಸಾಧನೆ ಮಾಡಿದ್ದನಲ್ಲ, ನನಗೆ ತುಂಬ ಖುಷಿ ಸರ್. ಇವತ್ತು ನಾನು ಅವನಿಗೆ ಸಲ್ಯೂಟ್ ಹೊಡೆಯೋ ಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಸರ್. ರೀ, ಇದು ಸ್ಟೇಷನು, ನಿಮ್ಮ ಮನೇನೋ ಟೀ ಅಂಗಡಿನೋ ಅಲ್ಲ. ಇಲ್ಲೇನೇ ಇದ್ರು ಬರೀ ಕೆಲಸದ ವಿಷಯ ಮಾತ್ರ ಮಾತಾಡಬೇಕು ಏನೋ. ಏನು ನಾಗರಾಜ್, ದಿ
ದಿಶೋರ್ ಇಲ್ಲಿ ಬಂದು ಇಷ್ಟು ದಿನ ಆಯಿತು, ಇನ್ನೂ ಅವ್ರ ಬಗ್ಗೆ ನನಗೇನು ಕ್ಲೂನೇ ಸಿಗಲಿಲ್ವಲ್ಲ. ಅವ್ರ ಬಗ್ಗೆ ಹೆಂಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು? ದಿಶೋರ್ ಲ್ಯಾಪ್ಟಾಪು, ಇದರಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ? ದಿಶೋರ್ ತಂದೆ ತಾಯಿ ಯಾರು ಅಂತ ನನಗೆ ಪ್ರಭಾಕರ್ ಮಾವಂಗೆ ಡೌಟ್ ಇತ್ತು. ದಿಶೋರ್ ಅವ್ರ ತಂದೆ ತಾಯಿನೂ ಕರೆಸಿದ್ರು, ಅವ್ರು ಬಂದು ಹೋಗೋ ಆಯಿತು. ಬಟ್ ಪ್ರಭಾಕರ್ ಮಾವಂಗೆ ಮಾತ್ರ ಅವ್ರ ಮೇಲಿನ ಡೌಟ್ ಏನು ಕಡಿಮೆ ಆಗಿಲ್ಲ. ನನಗೂ ಇವ್ರ ಬಗ್ಗೆ ಏನು ಕ್ಲೂನೇ ಸಿಗ್ತಲ್ವಲ್ಲ. ಈ ದಿಶಾ ಅವ್ರ ಮೂಲಕ ದೀಪ ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡು ಇವ್ರನ್ನ ಮದುವೆ ಆಗಿ ಮೋಸ ಹೋಗ್ಬಿಟ್ನಾ?